ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಂದಿನಿ ಮೇಡಮ್ ನಮಸ್ಕಾರ. ನಿಮ್ಮದು ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರು ನಾನು 1/4 kg ತೊಗೊಂಡು ಉಪಯೋಗಿಸಿದ್ದೆ. ನನಗೆ ರಿಸಲ್ಟ್ ಬಂದಿದೆ ಮೇಡಮ್. ಈಗ ನಮ್ಮ ಹಸ್ಬೆಂಡು ಯೂಸ್ ಮಾಡ್ತಾ ಇದ್ದಾರೆ. ನಮಗೆ 1/4 kg ತೊಗೊಂಡು ಉಪಯೋಗಿಸಿರೋದಕ್ಕೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗಿದೆ. ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿದೆ, ಮತ್ತು ವೆಯ್ಟು ಕಡಿಮೆ ಆಗಿದೆ. ಮತ್ತು ನಮ್ಮ ಯಜಮಾನ್ರು ಕೂಡ ಈಗ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮದು ಪೌಡ್ರ್ ಖಾಲಿ ಆಗಿದೆ. ನನಗೆ ವೆಯ್ಟ್ ಲಾಸ್ ಪೌಡ್ರು ಅರ್ಧ kg ಬೇಕು. ಮತ್ತು ಇದು ಗ್ರೀನ್ ಟೀ ಪೌಡ್ರು ಕೂಡ 1/4 kg ಬೇಕು. ನಮ್ಮದು ಗಿರಿನಗರ ಇರೋದು ಮೇಡಮ್. ನನಗೆ ಕೊರಿಯರ್ ಚಾರ್ಜು ಮತ್ತು ಇದ್ರದ್ದು ಎಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಅಂತಂದ್ಬಿಟ್ಟು ಮೆಸೇಜ್ ಹಾಕಿ ನಾನು ಅಮೌಂಟ್ ಕಳಿಸ್ಕೊಡ್ತೀನಿ. ನನಗೆ ಪ್ರಾಡಕ್ಟ್ ಕಳಿಸಿ ಮೇಡಮ್. ತುಂಬ ಥ್ಯಾಂಕ್ಸು. ನೀವು ಕಷ್ಟಪಟ್ಟು ಶ್ರಮಪಟ್ಟು ಜನಗಳಿಗೋಸ್ಕರ ಎಷ್ಟು ಮಾಡ್ತಾ ಇದ್ದೀರಾ. ಅದು ದುಡ್ಡು ತೊಗೋಬೋದು, ಬಟ್ ಅದೊಂದು ಶ್ರಮ ಪ್ರೀತಿ ಅನ್ನೋದು, ಅದರಿಂದ ನಾವೆಲ್ಲ ವೆಯ್ಟ್ ಲಾಸ್ ಆಗ್ತಾಯಿದ್ದೀವಿ. ಎಷ್ಟೋ ನಾವು ಎಲ್ಲ ಟ್ರೈ ಮಾಡಿದ್ವಿ. ನಾನು ಬರೀ ಪೌಡ್ರ್ ತೊಗೊತಾ ಇದ್ದೀನಿ. ವಾಕಿಂಗೆಲ್ಲನೂ ನನಗೆ ಸ್ವಲ್ಪ ಟೈಮ್ ಆಗ್ತಿಲ್ಲ. ವಾಕಿಂಗೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಮೇಡಮ್. ನಿಮ್ಮೊಂದು ವೀಡಿಯೋ ನಾನು ಪ್ರತಿಯೊಂದು ನೋಡ್ತಾ ಇದ್ದೀನಿ. ನನಗೂ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಇರೋದು ಎಲ್ಲ ಚೆನ್ನಾಗೇ ಗೊತ್ತಾಗ್ತಾ ಇದೆ. ನನಗೂ ನೋಡಿದವರೆಲ್ಲನೂ ಮೊದಲಿಗೂ ಈಗೂ ತುಂಬ ವೆಯ್ಟ್ ಲಾಸ್ ಆಗಿದೆಯಾ ಅಂತ ಹೇಳ್ತಾರೆ. ನಾನು ಇಂಟ್ರೆಸ್ಟಾಗಿ ವಾಕಿಂಗು ಮತ್ತು ಯೋಗ ಎಲ್ಲನೂ ಸ್ಟಾರ್ಟ್ ಮಾಡ್ತೀನಿ. ನನಗೆ ಸ್ವಲ್ಪ ಫೆಸ್ಟಿವಲ್ದೆಲ್ಲ ಕೆಲಸಗಳಿತ್ತು, ಅದರಿಂದ ನಾನು ಎಲ್ಲ ಸ್ಟಾರ್ಟ್ ಮಾಡಿ ರೆಗ್ಯುಲರಾಗಿ ತೊಗೊತೀನಿ ಮೇಡಮ್. ನಮ್ಮ ಹಸ್ಬೆಂಡ್ ಕೂಡ ಅವರು ತೊಗೊತಾ ಇದ್ದಾರೆ. ಅವ್ರಿಗೂ ಗ್ಯಾಸ್ಟ್ರಿಕ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಮೋಷನ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತಂದ್ಬಿಟ್ಟು ಅಂದ್ರೆ ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು. ಈಗ ಡೈಲಿ ಫ್ರೀಯಾಗಿ ಹೋಗ್ತಾ ಇದ್ದೀನಿ ಮೇಡಮ್. ತುಂಬ ಥ್ಯಾಂಕ್ಸು. ಈ ಥರದ್ದು ದುಡ್ಡು ಒಂದು ಇಸ್ಕೊಳೋದಲ್ಲ, ನೀವು ಪ್ರೀತಿಯಿಂದ 2.5 ಗಂಟೆ ನೀವು ಅದನ್ನು ಹದವಾಗಿ ಹುರಿದು ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿ ಎಲ್ಲನೂ ಮನೆ ಕಳಿಸ್ತೀರಲ್ಲ, ಅದು ತುಂಬ ಥ್ಯಾಂಕ್ಸು. ಅಂತಂದರೆ ಥ್ಯಾಂಕ್ಸ್ ಒಂದು ಸತಿ ಅಲ್ಲ, ಕೋಟಿ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ನಮಗೆ ಇದು ಒಂದು ಕೈಗೆ ಸಿಗೋ ಹಂಗೆ ಮಾಡ್ತಾ ಇದ್ದೀರಲ್ವ, ತುಂಬ ಥ್ಯಾಂಕ್ಸು. ನಾನು ಗ್ರೀನ್ ಟೀ ಪೌಡ್ರು ಯೂಸ್ ಮಾಡಿರಲಿಲ್ಲ, ಅದನ್ನು ಯೂಸ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ಬಾಯ್ ಮೇಡಮ್. ನೋಡಿ, ಬೆಳಗ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನನ್ನ ಆರೋಗ್ಯ ಪೌಡರ್ ಹೇಗೆ ತೊಗೊಳ್ಳೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರ. ಇಷ್ಟು ತೊಗೊಂಡಿದ್ದೀನಿ ನಾನು. ಸ್ಪೂನ್ಗೆ ಲೋಟಕ್ಕೆ ಹಾಕ್ಕೊಂಡ್ಮೇಲೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಇಷ್ಟು ತೊಗೊಂಡಿದ್ದೀನಿ. ತುಂಬ ಇದರಲ್ಲಿ ಸಣ್ಣ ಆಗ್ತಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗುತ್ತೆ. ಬೆಳಗ್ಗೆ ನಾನು 6:30ಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಬೆಚ್ಚಗಿರೋ ನೀರು ಮಾಡ್ಕೊಂಡಿದ್ದೀನಿ. ನಾನು ತುಂಬ ಬಿಸಿ ಮಾಡ್ಕೊಂಡಿಲ್ಲ. ಸುಮ್ಮನೆ ನೀರು ಹಾಕ್ತಾ ಇದ್ದಂಗೆ ಕಲಸುತ್ತೆ. ಇದು ಏನೂ ಆಗೋಲ್ಲ, ಗಂಟು ಏನೂ ಆಗೋಲ್ಲ. ನೋಡಿ, ನೀರು ಹಾಕ್ತಾ ಇದ್ದಂಗೆ ಆಗೋಗುತ್ತೆ. ಇವಾಗ ಇದನ್ನು ಸಿಪ್ ಕುಡಿಯೋದು. ಆರಾಮಾಗಿ ಕೆಳಗೆ ಕೂತ್ಕೊಂಡು ಸ್ವಲ್ಪ ಕಹಿ ಇರುತ್ತೆ, ಪರವಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ಕುಡೀರಿ. ತುಂಬ ಆರೋಗ್ಯವಾಗಿರುತ್ತೆ ಇದು. ಯಾಕಂದರೆ ನಾವೊಂದು ತುಂಬ ಐಟಮ್ ಹಾಕಿರ್ತೀನಿ, ನಾನು ವೀಡಿಯೋದಲ್ಲಿ ತೋರಿಸಿರ್ತೀನಿ. ನಾನು ತುಂಬ ಐಟಮ್ ಹಾಕಿರೋದ್ರಿಂದ ತುಂಬ ಆರೋಗ್ಯ ನಮಗೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೆಲ್ಲಿಕಾಯಿ ತೊಗೊಳ್ಬೇಕು, ಅಗಸೆ ಬೀಜ ತೊಗೊಳ್ಬೇಕು, ಮೆಂತ್ಯ ತೊಗೊಳ್ಬೇಕು. ತುಂಬ ಜನ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ವೀಡಿಯೋದಲ್ಲಿ ವಾಯ್ಸ್ ಮೆಸೇಜ್ ಹಾಕಿರ್ತೀನಿ, ಕೇಳಿಸ್ಕೊಳ್ಳಿ ನೀವು. ನಾವು ಕುಡಿಬೇಕಾದ್ರೆ ತಳದಲ್ಲಿ ನಿಂತಿರುತ್ತೆ, ಹೀಗೆ ಕಲಿಸ್ಕೊಂಡು ಕುಡೀರಿ. ಒಬ್ರೊಬ್ಬರು ಸೋಸ್ಕೊಂಡು ಕುಡಿಬೋದಾ ಅಂತ ಕೇಳಿದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಸೋಸ್ಕೊಂಡು ಕುಡಿದ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಬೆಲ್ಲ ಹಾಕ್ಕೊಳ್ಬೋದಾ ಅಂತ ಕೇಳ್ತಾರೆ. ಏನೂ ಬೇಡ, ಹಾಗೆ ಕುಡೀರಿ. 4 ದಿವಸ ನಿಮಗೆ ಕಷ್ಟ ಆಗ್ಬೋದು, ಆದರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು.
ಅಷ್ಟೇ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ಈ ರೀತಿ ತಗೊಂಡು 1 ಅವರು ಏನು ಕುಡಿಯೋದು ತಿನ್ನೋದು ಏನೂ ಮಾಡಬೇಡಿ. ಸ್ವಲ್ಪ ಆ ಟೈಮಲ್ಲಿ ವರ್ಕೌಟ್ ಮಾಡೋದು, ಇಲ್ವಾ ವಾಕಿಂಗ್ ಹೋಗೋದು, ಇಲ್ಲ ಎಕ್ಸಸೈಸ್ ಮಾಡೋದು, ಆ ಥರ ಏನಾದರೂ ಮಾಡ್ಬೋದು ನೀವು. ನಾನಿವಾಗ ತಿಂಡಿ ಅಡುಗೆ ಅದು ಅಂತಲೇ ಆಗೋಗುತ್ತೆ. ಮತ್ತು ನನ್ನ ಮಗಳ ಮನೇಲಿದ್ದೀನಿ. ನಮ್ಮ ಮನೇಲಿ ಇದ್ದಿದ್ದರೆ ವಾಕಿಂಗ್ ಹೋಗ್ತಾಯಿದ್ದೆ. ಇಲ್ಲಿ ಪಾರ್ಕ್ ಯಾವುದು ನನಗೆ ಹತ್ರ ಇರೋದು ಗೊತ್ತಿಲ್ಲ. ನಂದು ಅದು ಟ್ವಿಸ್ಟರ್ ಇದೆಯಲ್ಲ, ರೌಂಡಾಗಿ ಸುತ್ತೋದು, ಅದರಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಹೀಗೆ 1 ಅವರ್ ಆದಮೇಲೆ ನಿಮಗೆ ಕಾಫಿ ಟೀ ಅಭ್ಯಾಸ ಇತ್ತು ಅಂತ ಅಂದರೆ ಕಾಫಿ ಟೀ ತೊಗೊಳ್ಳಿ. ಅಭ್ಯಾಸ ಇಲ್ಲ ಅಂತ ಅಂದರೆ 1 ಲೋಟ ಗ್ರೀನ್ ಟೀ ತೊಗೊಳ್ಳಿ. ಗ್ರೀನ್ ಟೀ ನನ್ನ ಹತ್ರ ಸಿಗುತ್ತೆ. ಅಕಸ್ಮಾತ್ ಇಲ್ಲ ನನಗೆ ಪರವಾಗಿಲ್ಲ ಬೇಡ ಅಂತ ಅನಿಸಿದ್ರೆ ಮನೆಯಲ್ಲೇ ಇರೋದು ಹೇಗೆ ಮಾಡ್ಕೊಳ್ಬೋದು, ಅಡುಗೆ ಮನೆಯಲ್ಲಿರೋ ಐಟಮಲ್ಲಿ ಗ್ರೀನ್ ಟೀ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ. ಮಾಡ್ಕೊಳ್ಬೋದು. ಆಮೇಲೆ 1 ಗಂಟೆ 1 ಅವರ್ ಆಗುತ್ತೆ. 1 ಅವರ್ ಆದಮೇಲೆ ಗ್ರೀನ್ ಟೀ ತೊಗೊಳ್ತೀರ. ಗ್ರೀನ್ ಟೀ ತೊಗೊಂಡಾದ್ಮೇಲೆ ಲೈಟಾಗಿ ಊಟ ಮಾಡಬೇಕು. ಮತ್ತು ತರಕಾರಿ ಹಣ್ಣು ಜಾಸ್ತಿ ತಿನ್ನಬೇಕು. ತುಂಬ ಎನರ್ಜಿ ಕೊಡುತ್ತೆ ಇದು. ಗ್ಯಾಸ್ ಪ್ರಾಬ್ಲಮ್ ಹೋಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ. ಮತ್ತು ತುಂಬ ಜನ ನಮಗೆ PCOD ಪ್ರಾಬ್ಲಮ್ ಇತ್ತು, PCOD ಹೋಗಿದೆ. ಆಮೇಲೆ ಪೀರಿಯಡ್ಸ್ ಸರಿಯಾಗಿ ಆಗ್ತಾಯಿರಲಿಲ್ಲ, ಪೀರಿಯಡ್ಸ್ ಸರಿಯಾಗಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ನನ್ನ ವೀಡಿಯೋದಲ್ಲಿ ಒಂದೊಂದು ವಾಯ್ಸ್ ರೆಕಾರ್ಡ್ ಹಾಕಿರ್ತೀನಿ, ಅವ್ರು ನನಗೆ ಕಳಿಸಿರೋದು. ಯಾಕಂದ್ರೆ ಅವ್ರನ್ನ ನಾನು ಕೇಳ್ಕೊಳ್ತೀನಿ ವೀಡಿಯೋ ಮಾಡಿ ಕಳಿಸಿ ಅಂತ. ಅಂದರೆ ಒಬ್ರೊಬ್ರ ಮನೇಲಿ ಪರ್ಮಿಷನ್ ಇರೋಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೋಸ್ಕರ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ ಡೀಟೇಲ್ ಹಾಕಿ. ನೋಡಿ ಎಷ್ಟು ನನ್ನ ಆರೋಗ್ಯ ಪೌಡರಿಂದ ಎಷ್ಟು ಆರೋಗ್ಯ ಸಿಗ್ತಾ ಇದೆ ಅಂತ. ಅಂದರೆ ಇದು ಸ್ವಲ್ಪ ಹೀಟ್ ಆಗುತ್ತೆ, ಉಷ್ಣ ಜಾಸ್ತಿ. ಯಾಕಂದರೆ ನಾವು ಕಲೋಂಜಿ, ಕಹಿ ಜೀರಿಗೆ ಅವೆಲ್ಲ ಹಾಕಿರೋದ್ರು ಸ್ವಲ್ಪ ಉಷ್ಣ ಜಾಸ್ತಿ. ಇಪ್ಲಿ ಹಾಕಿರ್ತೀನಿ, ಹಾಗಾಗಿ ಇದಕ್ಕೆ ನಾವು ಬಾರ್ಲಿ ಗಂಜಿ ಕುಡಿಲೇಬೇಕು. 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಬಾರ್ಲಿ ಪೌಡ್ರ್ ನನ್ನ ಹತ್ರ ಸಿಗುತ್ತೆ. ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು. ಬಾರ್ಲಿನೇನಿಲ್ಲ, 1 ಸ್ಪೂನ್ ತೊಗೊಂಡು ನಾನು ಮಾಡಿರೋ ಪೌಡ್ರನ್ನ 1 ಸ್ಪೂನ್ ತೊಗೊಂಡು ನೀರಲ್ಲಿ ಕಲಸಿ ಮಿಕ್ಸ್ ಮಾಡಿ ನಾನು ಇವಾಗಲೇ ಮಾಡಿಟ್ಬಿಡ್ತೀನಿ. ಕೆಲಸ ಮಾಡ್ತಾ ಅದೊಂದು ಮಾಡಿಟ್ಬಿಡ್ತೀನಿ. ಈಗ ತೋರಿಸ್ತೀನಿ ಹೇಗೆ ಮಾಡೋದು ಬಾರ್ಲಿ ಪೌಡ್ರನ್ನ ಅಂತ ಹೇಳಿ ತೋರಿಸ್ತೀನಿ. ನಾನು ಇದರಲ್ಲಿ 3 ಲೋಟ ನೀರು ತೊಗೊಂಡಿದ್ದೀನಿ. ಯಾಕಂದರೆ ನಾನು 2 ಲೋಟ ಕುಡಿತೀನಿ ಬಾರ್ಲಿ, ನನ್ನ ಮಗಳು 1 ಲೋಟ ಕುಡಿಯೋದು. ನೋಡಿ ಮಾಮೂಲಿ ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಳ್ತೀನಿ, ಇಷ್ಟು ಹಾಕ್ಕೊಳ್ತೀನಿ. ಅದನ್ನೇನಿಲ್ಲ, ಕೈಯಲ್ಲಿ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ ಅಷ್ಟೇ. ಗಂಟಿಲ್ದಂಗೆ ಕಲಿಸ್ಕೊಳ್ಳೋದು. ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು, ಇಲ್ಲ ಬೇಡ ನಮಗೆ ಅಂದರೆ ಹಾಗೆ ಕುಡಿಬೋದು. ನಾನು ಅದಕ್ಕೂ ಬಾರ್ಲಿ ಗಂಜಿಗೂ ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ ನಾನು. ನೋಡಿ ಇಷ್ಟು ಕಲಿಸ್ಕೊಂಡು 1 ಕುದಿ ಬಂದರೆ ಸಾಕಿದು. ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕಷ್ಟೆ, ಬೇರೆ ಏನಿಲ್ಲ. ರವೆ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ವಾಗ್ಮಿಗೆ ನನ್ನ ಮೊಮ್ಮಗಳಿಗೆ ಟೈಮ್ ಆಗಿಲ್ಲ, ಬಿಸಿ ಬಿಸಿಯಾಗಿ ಅವಳು ರೆಡಿ ಆಗಿದ ತಕ್ಷಣ ಮಾಡಿಕೊಡೋಣ ಅಂಥೇಳಿ. ನೋಡಿ ಇಷ್ಟೇ, ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ಆಗೋಗುತ್ತೆ. ಸ್ವಲ್ಪ ತಿರುಗಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾನು ಕೆಲಸ ಮಾಡ್ತಾ ಬಾರ್ಲಿ ಗಂಜಿನೂ ಮಾಡಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡಿದ್ರೂ ಆಗುತ್ತೆ ಅಂತ ಹೇಳಿ ಇಷ್ಟೇ. ನೋಡಿ ಈಗಿಷ್ಟೇ, ಇಷ್ಟಾದರೆ ಸಾಕು. ತುಂಬ ಕುದಿಯೋದು ಬೇಡ. ಒಬ್ಬರೊಬ್ಬರು ಬಾರ್ಲಿ ತಂದು ಬೇಯಿಸಿ ಅದನ್ನು ಸೋಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತುಂಬ ಕೆಲಸ ಆಗೋಗುತ್ತೆ. ಅಷ್ಟೆಲ್ಲ ಬೇಡವೇ ಬೇಡ. ನೋಡಿ ಬಾರ್ಲಿ ಗಂಜಿ ರೆಡಿ ಆಯಿತು. ಇದು ಉಕ್ಕೋಗುತ್ತೆ, ಸ್ಟವೆಲ್ಲ ಗಲೀಜಾಗುತ್ತೆ, ಆಫ್ ಮಾಡ್ಕೊಳ್ತೀನಿ. ಇಷ್ಟೇ ನೋಡಿ. ಇಲ್ಲಿ ನಾವು ರೊಟ್ಟಿ ರೆಡಿ ಮಾಡಿದ್ದೀನಿ, ರವೆ ರೊಟ್ಟಿ ಅವಳಿಗೆ. ನನಗೆ ಬಾರ್ಲಿ ಗಂಜಿ ರೆಡಿ ಆಯಿತು, ರೊಟ್ಟಿನೂ ರೆಡಿ ಆಗುತ್ತೆ, ಬಾರ್ಲಿ ಗಂಜಿನೂ ರೆಡಿ ಆಗುತ್ತೆ. ನೋಡಿ ನಾವು ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಒಂಚೂರು ಗಂಟಾಗಲ್ಲ.
ಒಂದು 2 ಲೋಟ ಕುಡಿದ್ರೂ ಇದು ನಮಗೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ, ಹೊಟ್ಟೆ ಉರಿ ಕಡಿಮೆ ಮಾಡುತ್ತೆ, ಮತ್ತು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು, ಅಷ್ಟು ನಮಗೆ ಶಕ್ತಿ ಕೊಡುತ್ತೆ ಬಾರ್ಲಿ ಗಂಜಿ. ತುಂಬ ಅಂದರೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸು ಆಗುತ್ತೆ ಇದರಲ್ಲಿ. ಇಷ್ಟೇ ಬಾರ್ಲಿ ಗಂಜಿ ಮಾಡೋದು, ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ನಾನು. ಯಾರಿಗಾದರೂ ನಾನು ಮಾಡ್ತಿರೋ ಪ್ರಾಡಕ್ಟ್ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಮತ್ತು ಯಾರಿಗೆ ನನ್ನ ಆರೋಗ್ಯ ಪೌಡರಿಂದ ಇದಾಗಿದೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.